ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಎಎಸ್ ತೆಂಗಿನಕಾಯಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯ ಮಕ್ಕಳ ಅಕ್ಕಿಯ ಮೇಲೆ ಅಕ್ಷರ ಬರೆದು ಅಕ್ಷರ ಅಭ್ಯಾಸ ಮಾಡಿಸುವ ವಿನೂತನ ಕಾರ್ಯಕ್ರಮದ ಪ್ರಾರಂಭೋತ್ಸವ ಸಂಭ್ರಮದಿಂದ ಜರುಗಿತು. ಸಂಸ್ಥೆಯ ಅಧ್ಯಕ್ಷ ಸಂಗಣ್ಣ ತೆಂಗಿನಕಾಯಿ ಚಿಕ್ಕ ಮಗುವಿಗೆ ಅಕ್ಷರ ಬರೆಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯ ಎಎಲ್ ಕಂಟೆಪ್ಪಗೌಡ, ಸಂಸ್ಥೆಯ ವಿಜಯಲಕ್ಷ್ಮಿ ತೆಂಗಿನಕಾಯಿ, ರಚನಾ ತೆಂಗಿನಕಾಯಿ, ಶಿಕ್ಷಕಿಯರಾದ ಜ್ಯೋತಿ ತೆಂಗಿನಕಾಯಿ, ರೇಣುಕಾ ಗುರುಶಾಂತಪ್ಪನವರ್, ಸುಧಾ ಲಾಡಿ, ಗಾಯತ್ರಿ ಮಳ್ಗಿ ಸೇರಿದಂತೆ ಪಾಲಕರು ಭಾಗಿಯಾಗಿದ್ದರು. ವರದಿ ವಿ.ಎಸ್. ಶಿವಪ್ಪನಮಠ, ಯಲಬುರ್ಗಾ. ಅವಾಗ ಎಲ್ಲರ ಒಂದು ಮರಳು ಮ್ಯಾಗ ಅಕ್ಕಿ ಮೇಲೆ ಇಂಥ ದವಸ ಧಾನ್ಯದ ಮ್ಯಾಗನ ಫಸ್ಟಿಗೆ ಅಭ್ಯಾಸ ಮಾಡ್ತಿದ್ರು. ಆ ಹಿಂದಿನ ಒಂದು ಸವಿ ನೆನಪುಗಳು ಕೂಡ ಮೆಲ್ಕು ಹಾಕ್ತಿದ್ದೀವೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಆಧುನಿಕ ದಿನದೊಳಗೆ ಸಾಕಷ್ಟು ಮುಂದುವರೆದಕ್ಕೆ, ಆದರೂ ಹಿಂದಿನ ಒಂದು ಪರಂಪರೆ ಇರಲಿ. ಮೊದಲಿಗೆ ತಾಯಿ ಅಮ್ಮ ಅಂತಂದು ಅಕ್ಷರದೊಳಗೆ ಬರೆಯೋದು ಭಾಳಷ್ಟು ಒಂದು ಶ್ರೇಷ್ಠ ಅಂತಂದು ಹೇಳಿ ಇವತ್ತು ಈ ನಮ್ಮ ಸ್ಕೂಲಿನೊಳಗೆ ನಮ್ಮ ಶಿಕ್ಷಕರಾದ ಎಲ್ಲ ವೃಂದದವರು ಇದನ್ನು ಸೇರಿ ಮತ್ತು ಕಾರ್ಯಕ್ರಮ ಮಾಡಿದ್ದು ಭಾಳಷ್ಟು ಶ್ಲಾಘನೀಯ. ಇಂಥ ಕಾರ್ಯಕ್ರಮ ಅನೇಕ ರೀತಿಯೊಳಗೆ ಹುಡುಗರಿಗೆ ಒಂದು ಉತ್ಸುಕತೆಯಿಂದ ಬರಲಿ. ಅವ್ರಿಗೂ ಪಾಲಕರಿಗೆ ಹುಡುಗರ ಬಗ್ಗೆ ಕಾಳಜಿ ಇದ್ದಕ್ಕೆ ಅವ್ರಿಗೂ ವಿಶೇಷವಾದ ಒಂದು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೂಡ ನೀವು ಭಾಗವಹಿಸಿದ್ದು ಭಾಳಷ್ಟು ಸಂತೋಷ ಅಂತಂದು ಹೇಳಿ ನನಗೆ ಅದು ಮಾಡ್ತಿದ್ದೀರ. ನಿಮ್ದೇ ಮೊದಲ ಪಾಠಶಾಲೆ. ಈಗ ತಾಯಿಯೇ ಪಾಠಶಾಲೆ. ಡೈಲಿ ಮನೆಯಾಗ ಮಾಡಿಸ್ಬೇಕು ಮಕ್ಕಳಿಗೆ. ಟೀಚರ್ಸ್ ಇಂದ ಬರ್ಸ್ರಿ ಇಲ್ಲಿ 10th ಸ್ಕೂಲ್. ಅಲ್ಲಿ ತಗೊಳ್ರಿ. ಅಷ್ಟು ತಗೊಳ್ರಿ. ಮಾಡಿ ನಾವೇನೇ ಪಾರೆ ಅಪ್ಪನ